ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಒಂದು ಪಾಸ್ತಾ ಮಾಡ್ತಾ ಇದ್ದೀನಿ ಇಂಡಿಯನ್ ಸ್ಟೈಲಲ್ಲಿ. ದಿಸಾನೋ ಅವರ ಎಲ್ಬೋಸ್ ಪಾಸ್ತಾ ತಗೊಂಡಿದ್ದೀನಿ ನಾನು. ಇದು 100% ವೀಟಿಂದ ಮಾಡಿರುವಂಥದ್ದು. ಅದಕ್ಕೆ ಆರೋಗ್ಯಕ್ಕಂತೂ ಯಾವುದೇ ಸಮಸ್ಯೆ ಇಲ್ಲ. ಇದು 100% ವೀಟ್. ಇದು ಒಂಥರ ಚೆನ್ನಾಗಿದೆ. ಇದು ಶೇಪ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಸೋರ್ಸ್ ಆಫ್ ಪ್ರೋಟೀನ್, 0 ಕೊಲೆಸ್ಟ್ರಾಲ್, ನೋ ಟ್ರಾನ್ಸ್ ಫ್ಯಾಟ್. ಇದಕ್ಕೆ ಯಾವುದೇ ಕಲರ್ ಕೂಡ ಹಾಕಿಡೋದಿಲ್ಲ. ಹಾಗೆ ತುಂಬ ದಿವಸ ಇಡಬೇಕು ಅಂತೇಳಿ ಪ್ರಿಸರ್ವೇಟಿವ್ಸ್ ಕೂಡ ಏನೂ ಇದನ್ನ ಬಳಸ್ತೇನೆ ರೆಡಿಯಾಗಿರುವಂಥ ಗೋಧಿಯ ಪಾಸ್ತಾ. ಇದು ಕುದಿಸೋಕೆ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದೀಲಿ. ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇವಾಗ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು. ಈಗ ನಾನು ದಿಸಾನೋ ಅವರ ಆಲಿವ್ ಆಯಿಲ್ನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಹನಿಯಷ್ಟು ಹಾಕ್ಕೊಳ್ತೀನಿ. ಪಾಸ್ತಾ ಒಳ್ಳೆ ಉದುರಾಗಿ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ಮುದ್ದೆ ಎಲ್ಲ ಆಗಲ್ಲ. ಹಾಗೆಯೇ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಬೇಯಿಸುವಾಗಲೇ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತೀನಿ. ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಳ್ತಾ ಇದ್ದೀನಿ. ಈಗ ಶುಂಠಿ, ಹಸಿಮೆಣಸು ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಳ್ತೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಈಗ ನಾನು ದಿಸಾನೋ ಅವರ ಆಲಿವ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ, 1 ಚಮಚದಷ್ಟು. ಇವಾಗ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ ಪೇಸ್ಟ್ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಮತ್ತು ಶುಂಠಿ, ಹಸಿಮೆಣಸಿನ ಪೇಸ್ಟ್ ಮಾಡ್ಕೊಂಡಿದ್ದನ್ನು ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ. ಈರುಳ್ಳಿ, ಟೊಮೆಟೊ ಮತ್ತು ಕ್ಯಾರೆಟ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೊದಲು ಈರುಳ್ಳಿ ಸೇರಿಸ್ಕೊಳ್ಳೋಣ. ಈರುಳ್ಳಿ ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಯಿತು. ಇವಾಗ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕ್ಕೊಂಬಿಟ್ಟು ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೊಮೆಟೊ ಬೇಗ ಮೃದುವಾಗುತ್ತೆ. ಅದಕ್ಕೋಸ್ಕರ ಪಾಸ್ತಾ ಬೇಯಿಸುವಾಗಲೇ ನಾವು ಉಪ್ಪು ಹಾಕ್ಕೊಂಡಿರೋದ್ರಿಂದ ಜಾಸ್ತಿ ಉಪ್ಪು ಹಾಕ್ಕೊಳ್ಳೋದು ಬೇಕಾಗಲ್ಲ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ಹಾಗೆ ಇವಾಗ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಅದು ಕೂಡ ಸೇರಿಸ್ಕೋಬೋದು. ಇವಾಗ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ, 1 ಚಮಚದಷ್ಟು. ಹಾಗೆ ಧನಿಯಾ ಪೌಡ್ರು, ಜೀರಿಗೆ ಪೌಡ್ರು ಮತ್ತು ಗರಂ ಮಸಾಲ 3 ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಹಾಗೆ ಧನಿಯಾ ಪೌಡ್ರು, ಜೀರಿಗೆ ಪೌಡ್ರೆಲ್ಲ ಹಾಕ್ಕೊಂಡಾದ್ಮೇಲೆ ಗರಂ ಮಸಾಲ ಎಲ್ಲ ಹಾಕ್ಕೊಂಡಲ್ಲ, ಅದಾದ ನಂತರ ಚೆನ್ನಾಗಿ ಒಂದು ರೌಂಡ್ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಇವೆಲ್ಲವೂ ಕೂಡ ಚೆನ್ನಾಗಿ ಬೇಯಲಿ. 1/4 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ, ಚಿಕ್ಕ ಲೋಟದಲ್ಲಿ. ಇವಾಗ ಪಾಸ್ತಾ ನೋಡಿ ಚೆನ್ನಾಗಿ ಬೆಂದಿದೆ. ಪುರಿ ತೆಕ್ಕೊಂಬಿಡೋಣ. ಇದಕ್ಕೆ ಸ್ವಲ್ಪ ತಣ್ಣೀರು ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪ ದಿಸಾನೋ ಆಲಿವ್ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ, 2 ಹನಿ. ಇವಾಗ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ಳೋಣ. ಟೊಮೆಟೊ ಸಾಸ್ನ ಹಾಕ್ಕೊಳ್ಳೋಣ, ಒಂದು 2 ಚಮಚದಷ್ಟು. ಇವಾಗ ಇದಕ್ಕೆ
ಬೇಯಿಸ್ಕೊಂಡಿರುವಂಥ ಪಾಸ್ತಾ ಸೇರಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಇದೆ ಪಾಸ್ತಾ, ಉದುರಾಗಿ. ಈ ರೀತಿ ಪಾಸ್ತಾ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಒಳಗಡೆ ಎಲ್ಲ ಮಸಾಲೆ ಎಲ್ಲ ಸೇರಿಕೊಂಡು ಒಳ್ಳೆ ಟೇಸ್ಟಿಯಾಗಿ ಆಗುತ್ತೆ. ಇವಾಗ ಇಂಡಿಯನ್ ಸ್ಟೈಲಲ್ಲಿ ದಿಸಾನೋ ಪಾಸ್ತಾ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿದೆ ಮಾತ್ರ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನೀವು ಕೂಡ ಇಷ್ಟಪಡ್ತೀರಾ. ಈಗ ನಾವೆಲ್ಲ ಹೆಬ್ಬಳ್ಳಿಯಿಂದ ನಡಗೋಡು ಕಡೆಗೆ ಹೊರಟಿದ್ದೀವಿ. ಬೆಳಗ್ಗೆ 9:30 ಆಗ್ತಿದೆ. ಈಗ ನಾವು ನಡಗೋಡಿಗೆ ಬಂದ್ವಿ. ಸುಮಾರು ಕಾಲ ಆಗಿತ್ತು ಬರ್ರಿ ದರ್ಶಿ. ದಾಸವಾಳ ನೋಡಿ ಎಷ್ಟು ಚಂದ ಇದೆ. ರೆಡ್ ಕಲರ್ ದಾಸವಾಳ, ರೆಡ್ ಕಲರ್ ಗಂಟೆ ದಾಸವಾಳ. ಗುರ್ತು ಸಿಗ್ತಾ ನೋಡು ನಿಂಗೆ. ಹೈಟ್ ಆಗ್ಬಿಟ್ಟಿದ್ದಾಳೆ. ಇರ್ಲಿ ಆಗಿತ್ತು ಅದೇ ಇಟ್ಟು ಮತ್ತು ಹೈಟ್ ಆಗಿಲ್ಲ, ಅಮ್ಮನಿಗಿಂತ ಹೈಟು. ಶಿವರಮ್ಮವನ್ನು ಮಾತಾಡಿಸ್ಕೊಂಡು ಇವಾಗ ದೇವ್ರ ಮನೆಗೆ ಬಂದು ದೇವರಿಗೆ ನಮಸ್ಕಾರ ಮಾಡಿ ದೇವಸ್ಥಾನದ ಕಡೆಗೆ ಹೊರಟ್ವಿ. ಹಳೆ ದೇವಸ್ಥಾನ ಹಾಳಾಗಿಬಿಟ್ಟಿತ್ತು. ಇವಾಗ ಹೊಸ ದೇವಸ್ಥಾನದ ನಿರ್ಮಾಣ ಆಗಬೇಕು. ಇವತ್ತು ಶಿಲಾನ್ಯಾಸ ಇದೆ. ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ ಇದಂ ಫಲಂ ಮಜಾ ದೇವ ಸ್ಥಾಪಿತಂ ಪುರಗಸ್ತವ ತೇನ ಮೇ ಸಫಲಾವಾಪ್ತಿರ್ಭವೇತ್ ಜನ್ಮನಿ ಜನ್ಮನಿ ಪೂರ್ಣಫಲಂ ಸಮರ್ಪಯಾಮಿ. ಎಷ್ಟಲ್ಲಿದ್ದು ನಿಮಗೆ? ಕೌಂಟ್ ಮಾಡಿದ್ದೀರಿಯಾ? 1 2 3 4 5 6 7 8 9 10. ಚಂದ ಚಂದದಲ್ಲಿ ಅಲ್ಲಿ ಅತ್ತೆ ಕೊಡ್ತೀಯಾ? ಮಂಗಳ ನೀರಾಜನಂ ಸಮರ್ಪಯಾಮಿ. ಚಾಲು ಆದೌ ಆಯುಧ ಪೂಜೆ ಭೋಜನ ಕರಿಷ್ಯೆ. ದೇವ ಪ್ರತಿಷ್ಠೆಗೆ ಇದಕ್ಕೆ ಅದು ಮೂಲ ತಥಾಧುರ್ಧಾರ್ಥಂ ಮಹಾಗಣಪತಿ ಪೂಜನಂ ಶಿಶುಪರೋ ಸುಷ್ಪತಿ ಪುರಾರ್ಥನಂಚ ಕರಿಷ್ಯೆ. ಓಂ ಗಣಪತಿ ನಾರಿಕೇರ ಖಂಡ ಕದಲಿ ಪಕ್ವ ದ್ರಾಕ್ಷಾ ಪಕ್ವ ನೈವೇದ್ಯಂ ನೈವೇದ್ಯಂ ನೈವೇದ್ಯಾಮಿ ಸ್ವಾಹ. ಓಂ ಬರಡಾಯ ಸ್ವಾಹ ಸಮಸ್ತಾಂ ನೈವೇದ್ಯಂ ಉದ್ವಾಸಯಾಮಿ. ನೈವೇದ್ಯಂ ಉದ್ವಾಸಯಾಮಿ. ಮುಖವಾಸನಾರ್ಥೇ ತಾಂಬೂಲಂ ಸಮರ್ಪಯಾಮಿ. ಪೂಜಾ ಸಂಪೂರ್ಣಾರ್ಥೇ ಮಂಗಳ ನೀರಾಜನಂಚ ಕರಿಷ್ಯೆ. ಎಲ್ಲರೂ ನೋಡಿ ಒಂದ್ಸತಿ ಇನ್ನೊಂದು ತೆಗೆದು ಆಯುಧ ಲೆಕ್ಕದಲ್ಲಿ ನಂತರ ಸಮರ್ಪಯಾಮಿ. ಅಲ್ಲಿ
ಅದು ಆಗಿದೆ. ಓಂ ಸದ್ಯೋ ಜಾತಂ सद्यो जातवे नमो नमः भवे भवे नाथवे वस्वां भगवद्भवाय नमः वामदेवाय नमः ज्येष्ठाय नमो ज्येष्ठाय नमः श्रेष्ठाय नमः रुद्राय नमः कालाय नमः बलविकरणाय नमः बलविकरणाय नमः बलाय नमः बलप्रमथनाय नमः सर्वभूतमनाय नमः ममनाय नमः घोरे महादेवाय धीमहि तन्नो रुद्रः प्रचोदयात् ईशान सर्वविद्यानामीश्वर सर्वभूतानां ब्रह्मादिब्रह्मणो ब्रह्मा शिवो मे सदा शिवो सद्यो जातम आवाहयामि भूर्भुवः महादेवम् आवाहयामि रुद्रम् आवाहयामि भूर्भुवः तत्पुरुषम् आवाहयामि भूर्भुवः ईशानाय नमः ईशानम् आवाहयामि सद्यो जातादि पंचदेवताभ्यो नमः समर्पयामि आवाहयामि आसनं समर्पयामि अदर्निशोभानं समर्पयामि तत्पुरुषाय विद्महे महादेवाय तत् अर्घ्यं समर्पयामि आचमनीयं समर्पयामि स्थापयिष्ये ओम नमः सोमाय रुद्राय नमः ताम्राय चारणाय नमः सिंहाय प्रभृते नमः प्राय भीमाय नमः देवाय देवाय नमः अंतरेकनीयसे नमः वृक्षेभ्यो केशेभ्यो नमः शंभवे नमः शंकराय भास्कराय नमः शिवाय शिवतराय नमः तीर्थाय गोल्याय नमः पार्याय च वार्याय नमः पत्रणाय गोत्रणाय नमः तार्याय च लाभ्याय नमः शिष्याय भेण्याय नमः कृत्याय वाक्याय स्नानं समर्पयामि स्नानान्तराचमनीं समर्पयामि वस्त्रोपवस्त्रार्चाक्षतां समर्पयामि गन्धद्वारां ಇಲ್ಲಿ ಅನಿ ಒಂದು ಸಣ್ಣ ಆಗಿದ್ದು ಶಾಸ್ತ್ರ ಮಾಡ್ಕೊಡ್ತಾರ ಕೈಯಲ್ಲಿ JCB ಆಗೋದು ಕೈಯಲ್ಲಿ ಮಾಡಿ ನೀವು ಪ್ರೋಕ್ಷಣೆ ಮಾಡಿ ಕೇಳಿಸತ್ವಾಸವಿತ ಪ್ರಸವೇಶನಾಮಾರ್ಭಾಭ್ಯಾಂ ಘೋಷಣಾಭ್ಯಾಂ ನೈವೇದ್ಯ ಯಜಮಾನರು ಮುಖ ಒಂದ್ಸಲ ಇವನ ಶಂಬಣ್ಣ ಒಂದ್ಸರಿ ಹೊಡಿತಿದ್ದೆ ಸನ್ನೋ ದೇವಿ ಸುಟ್ಟು ನಾಳಿಂದ ನಮ್ಮ ಜೊತೆಗೆ ತಾಕತ್ತಿಲ್ಲ ಜೊತೆಲಿದ್ರೆ ಸಾಕು. ಒಂದು ದಕ್ಷಿಣ ನೀರು ಬಿಡ್ತಿರ್ತ ವೈದ್ಯಕರಿಗೆ ದಕ್ಷಿಣ ನೀರು ಕೊಟ್ಕೊಂಡು ಕಡೆ ಕಲ್ಲು ಮುಹೂರ್ತ
ಬೆಂಗಳೂರಲ್ಲಿ ನೈಟಲ್ಲಿ ಮಳೆ ಎರಡು ಅಲ್ಲ ಬೆಂಗಳೂರು ರಾತ್ರಿ 9:30 ಬೇಗ ಬಂತು ನೀ ಈ ಕಡೆ ಮಾತಾಡ್ತು ಅಂದ್ರೆ ದಕ್ಷಿಣ ಅಲ್ಲಿ ಅದು ಆಗಿದೆ. ಓಂ ಸದ್ಯೋ ಜಾತಂ सद्योजातवे नमो नमः भवे भवे नाथवे वस्वां भगवद्भवाय नमः वामदेवाय नमः ज्येष्ठाय नमो ज्येष्ठाय नमः श्रेष्ठाय नमः रुद्राय नमः कालाय नमः बलविकरणाय नमः बलविकरणाय नमः बलाय नमः बलप्रमथनाय नमः सर्वभूतमनाय नमः मन्नाय नमः घोरे 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 महादेवाय धीमहि तन्नो रुद्रः प्रचोदयात् ईशान सर्वविद्यानामीश्वर सर्वभूतानां ब्रह्मादिब्रह्मणोऽधिपतिः ब्रह्मा शिवो मे सदा शिवो सद्यो जातम आवाहयामि भूर्भुवस्वं महादेवं आवाहयामि रुद्रम् आवाहयामि भूर्भुवस्वं तत्पुरुषम् आवाहयामि भूर्भुवस्वं ईशानाय नमः ईशानम् आवाहयामि. ಹೊಸ ಮನೆಯನ್ನು ಕಟ್ಟೋಕ್ಕಿಂತ ಮುಂಚೆ ಕೆಸುಕಲ್ ಮುಹೂರ್ತ ಅಂತ ಮಾಡ್ತೀವಿ. ಆವಾಗ ಆ ಜಾಗವನ್ನು ಲೆವೆಲ್ ಮಾಡ್ಕೊಂಬಿಟ್ಟು ಅಲ್ಲಿ ಗುದ್ಲಿ ಪೂಜೆ ಎಲ್ಲ ಮಾಡುವಂಥದ್ದು. ಆದರೆ ದೇವಸ್ಥಾನ ಕಟ್ಟಬೇಕು ಅಂತಂದರೆ ಆಗಲೇ ನೋಡಿ ದೊಡ್ಡದಾಗಿ ಜಾಗ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿರ್ತಾರೆ. ಇದು ಶಂಕುಸ್ಥಾಪನೆ ಆಗಿರುತ್ತಲ್ವ, ಒಂದು ಸಾರಿ ಅಲ್ಲಿ ಕಲ್ಲನ್ನು ಹಾಕಿದರೆ ಅಲ್ಲೇ ದೇವರ ಸ್ಥಾಪನೆಗೆ ಜಾಗ ಅಂತೆ. ಅದಕ್ಕೋಸ್ಕರ ಮೊದಲೇ ಇಲ್ಲೆಲ್ಲ ರೆಡಿ ಮಾಡ್ಕೊಂಬಿಟ್ಟಿರ್ತಾರೆ. ಇಲ್ಲಿ ಕೆಳಗಡೆ ಇಳಿಯೋದಂತೂ ತುಂಬಾ ಕಷ್ಟ ಆಯಿತು. ಸೀರೆ ಉಟ್ಕೊಂಡು ಏನೆಲ್ಲ ಹಾಕಿದ್ರು ಚೇರ್ ಮೇಲೆಲ್ಲ ಹತ್ತಿ ಎಲ್ಲ ಇಳಿದು ಎಲ್ಲ ಮಾಡಿದ್ವಿ. ಇಲ್ಲಂತೂ ತುಂಬ ಸೆಕೆ, ಈಗ ಬಿಸಿಲು ಟೈಮ್ ಬೇರೆ. ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳ್ಬೋದು. ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತೇಳಿ ಶಂಕುಸ್ಥಾಪನೆ ಆಯಿತು. ಆದಷ್ಟು ಬೇಗ ದೈವಾನುಗ್ರಹದಿಂದ ದೇವಸ್ಥಾನ ಕೂಡ ರೆಡಿ ಆಗಲಿ. ಶಂಕುಸ್ಥಾಪನೆ ಎಲ್ಲ ಮುಗೀತು. ಹಾಗೆ ಬಂದವರಿಗೆಲ್ಲ ಟೀ, ಕಾಫಿ, ತಿಂಡಿ, ನೀರು ಇದೆಲ್ಲ ವ್ಯವಸ್ಥೆ ಕೂಡ ಮಾಡಿಸಿದ್ದಾಗಿತ್ತು. ಇವಾಗ ಎಲ್ಲರೂ ತಿಂಡಿ ತಿಂದು ಇನ್ನು ಮನೆ ಕಡೆಗೆ ಹೊರಡೋದು. ಪ್ರಗತಿ ನೋಡಿದ್ರೆ ನೀರು